ಮನೆಯ ಹೆಣ್ಮಗಳೇನಿದ್ದಾಳೆ ಅವಳಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಅವರ ಖಾತೆಗೆ ಜಮಾ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ನವರು ಭಾಳ ಸ್ಪಷ್ಟವಾಗಿ ಅವರ ಪ್ರಣಾಳಿಕೆಯಲ್ಲಿ ತಿಳಿಸಿದರು. ಅಲ್ಲಿಂದ ಹೆಚ್ಚು ಕಮ್ಮಿ 1,28,00,000 ಜನ ಅಂದರೆ ಮಹಿಳೆಯರು ಅವರನ್ನು ಗುರುತಿಸಿ ಫಲಾನುಭವಿಗಳಾಗಿ ಅವ್ರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಾಕ್ತೇವೆ, ಅವರ ಖಾತೆಗಳಿಗೆ ನೇರವಾಗಿ DBT ಟ್ರಾನ್ಸ್ಫರ್ ಮಾಡ್ತೇವೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನವರು ಹೇಳಿದರು. ಇದರಲ್ಲಿ ನಮ್ದು ಯಾವುದೇ ತಕರಾರಿಲ್ಲ. ಯಾವತ್ತಿಗೂ ಕೂಡ ಜನತಾದಳ ಪಕ್ಷ ಗ್ಯಾರಂಟಿಗಳು ಕೊಡ್ತಕ್ಕಂಥ ವಿಚಾರದಲ್ಲಿ ನಮ್ದು ಯಾವುದೇ ರೀತಿ ಆಕ್ಷೇಪಣೆಗಳಿಲ್ಲ. ಆದರೆ ಇವತ್ತಿನ ಪ್ರೆಸ್ ಮೀಟು ಮಾಡ್ತಾ ಇರ್ತಕ್ಕಂಥ ಮೂಲ ಉದ್ದೇಶ ಇಷ್ಟೇ, ಗ್ಯಾರಂಟಿಗಳ ಹೆಸರಲ್ಲಿ ಸರಿಸುಮಾರು 1 ರೂಪಾಯಿ ಅಲ್ಲ, 1 ಕೋಟಿ ಅಲ್ಲ, 10 ಕೋಟಿ ಅಲ್ಲ, 100 ಕೋಟಿ ಅಲ್ಲ, ಹೆಚ್ಚು ಕಮ್ಮಿ 5,000 ಕೋಟಿಯಷ್ಟು ದೊಡ್ಡ ಪ್ರಮಾಣದ ಹಣ ಇವತ್ತೇನು ರಾಜ್ಯದ ಮಹಿಳೆಯರಿಗೆ ತಲುಪಬೇಕಾಗಿತ್ತು, ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಲೋಪಗಳಾಗಿರ್ತಕ್ಕಂಥದ್ದು ನಮ್ಮ ಕಣ್ಣೆದುರುಗಡೆ ಏನು ಕಾಣ್ತಾ ಇದೆ. ಈ ಲೋಪದೋಷಗಳು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಇದು ಎಲ್ಲ ಮಾಧ್ಯಮದ ಸ್ನೇಹಿತರು ತಮಗೂ ಗೊತ್ತಿದೆ, 1 ವರ್ಷಕ್ಕೂ ಮಿಗಿಲಾದಂಥ ಹಳೆಯ ವಿಚಾರ ಇದು. ಯಾತಕ್ಕೋಸ್ಕರ 1 ವರ್ಷದ ಹಳೆಯ ವಿಚಾರ ಇವತ್ತು ಪಕ್ಷದ ಕಚೇರಿಯಲ್ಲಿ ನಾವು ಪ್ರಸ್ತಾಪ ಮಾಡ್ತಾ ಇದ್ದೇವೆ ಅಂದರೆ, ಯಾಕೆಂದರೆ ಇಲ್ಲಿವರೆಗೂ ನಮಗೆ ಯಾವುದೇ ರೀತಿಯಾದಂಥ ಉತ್ತರ ಸಿಕ್ಕಿಲ್ಲ. ಪ್ರಾರಂಭಿಕ ಹಂತದಲ್ಲಿ ತಾಂತ್ರಿಕವಾದಂಥ ಲೋಪದೋಷಗಳು ಆಗಿದೆ ಅಂತಕ್ಕಂಥದ್ದನ್ನು ಸರ್ಕಾರ ಮೇಲ್ನೋಟಕ್ಕೆ ವ್ಯಕ್ತಪಡಿಸಿದ್ರೂ ಕೂಡ ಇದರ ಆಳ ಆಗ್ರಹವನ್ನು ತಿಳಿತಾ ಹೋದರೆ ಎಲ್ಲೋ ಒಂದು ಕಡೆ ಸರ್ಕಾರ ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು. ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳ ಅಧೀನದಲ್ಲಿ ಬರ್ತಕ್ಕಂಥ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳಿರ್ಬೋದು ಅಥವಾ ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ಸ್ವತಃ ಅವರ ಒಂದು ಅಧೀನದಲ್ಲೇ ಇರ್ತಕ್ಕಂಥ ಇಲಾಖೆಗೆ ಮುಖ್ಯಮಂತ್ರಿಗಳ ಕಡೆಯಿಂದ ಬರಬೇಕಾದಂಥ ಉತ್ತರ ಇಲ್ಲಿವರೆಗೂ ಕೂಡ ರಾಜ್ಯದ ಜನತೆಗೆ ಸಿಕ್ಕಲಿಲ್ಲ. ಇದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಒಂದು ದೊಡ್ಡ ಸಾಂಸ್ಥಿಕ ಹಗರಣ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಲಾಗ್ಲಿಕ್ಕಿಲ್ಲ. ಕಾರಣ, ನಾನು ಈಗ ತಾನೇ ಮಾತಾಡಬೇಕಾದ್ರೆ ಹೇಳ್ತಾ ಇದ್ದೆ, ನಾವೆಲ್ಲ ಈ ಹಿಂದೆ ವಾಲ್ಮೀಕಿನಲ್ಲಿ ಆದಂಥ ಹಗರಣದ ಬಗ್ಗೆ ಚರ್ಚೆ ಮಾಡಿದ್ವು. ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಆ ಹಗರಣದ ಬಗ್ಗೆ ಒಪ್ಕೊಂಡಂಥದ್ದು ಕೂಡ ನೋಡಿದ್ದೀರಿ. 10 ಕೋಟಿ, 15 ಕೋಟಿ, 100 ಕೋಟಿ ವಹಿವಾಟಿನ ಹಗರಣ ಅಲ್ಲ ಇದು. ನಮಗೆ ಇಲ್ಲಿವರೆಗೂ ಈ ರಾಜ್ಯದ ಜನತೆ ಕೇಳ್ತಾ ಇರ್ತಕ್ಕಂಥದ್ದು, ನಿಖಿಲ್ ಕುಮಾರಸ್ವಾಮಿನೂ ಒಬ್ಬ ಕನ್ನಡ ನಾಡಿನ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ತೆರಿಗೆ ಕಟ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ತೆರಿಗೆದಾರರ ಪರವಾಗಿ ನಾನು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ಈ 5,000 ಕೋಟಿ ಹಣ ಎಲ್ಲಿಗೆ ಹೋಯಿತು, ಅದನ್ನ ಯಾತಕ್ಕೋಸ್ಕರ ಬಳಕೆ ಮಾಡ್ಕೊಂಡ್ರಿ, ಅಥವಾ ನಿಮ್ಮ ರಾಜಕೀಯದ ಕೆಲವೊಂದಷ್ಟು ದುರುದ್ದೇಶದಿಂದ ಬೇರೆ ಬೇರೆ ಕಡೆ ಏನಾದರೂ ವರ್ಗಾಯಿಸಿದ್ದೀರಾ, ಅಥವಾ ಇನ್ಯಾವುದಾದ್ರೂ ಚುನಾವಣೆಯ ಒಂದು ಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಅಥವಾ ಚುನಾವಣೆಯಲ್ಲಿ ಮತ್ತಷ್ಟು ನಮ್ಮ ತೆರಿಗೆ ಹಣವನ್ನು ಬೇರೆ ಕಡೆ ಏನಾದರೂ ಚುನಾವಣೆ ನಡೆಸ್ತಕ್ಕಂಥದ್ದಕ್ಕೆ ಅದನ್ನು ವರ್ಗಾಯಿಸಿದ್ದೀರಾ, ಏನಾಗಿದೆ ಈ ಹಣ ಅಂತಕ್ಕಂಥದ್ದು ಇಲ್ಲಿವರೆಗೂ 1 ವರ್ಷದಿಂದ ನಮ್ಮ ಯಾರಿಗೂ ಕೂಡ ಉತ್ತರ ಸಿಕ್ಕಲಿಲ್ಲ. ಹಾಗಾಗಿ ಇದಕ್ಕೆ ಉತ್ತರ ಕಣ್ಣಿಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂತ್ಕೊಂಡು ಪಕ್ಷದ ವತಿಯಿಂದ ಎಲ್ಲ ನಾಯಕರು ಕೂತ್ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಇದು ಬಹಳ ಗಂಭೀರವಾದಂಥ ವಿಚಾರ ಇದೆ. ಇದು ಅಷ್ಟು ಲಘುವಾಗಿ ಪರಿಗಣಿಸ್ತಕ್ಕಂಥ ವಿಚಾರ ಅಲ್ಲ. ನಾನು ಹೇಳ್ದಂಗೆ ಸಣ್ಣ ಪುಟ್ಟ ವಹಿವಾಟಿನ ವಿಚಾರ ಅಲ್ಲ. 5,000 ಕೋಟಿ ಇವತ್ತು ಕಂಪ್ಲೀಟ್ ಆಗಿ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ ಅಂದರೆ ಇದಕ್ಕೆ ನೇರವಾಗಿ ಹೊಣೆಗಾರಿಕೆ ಈ ರಾಜ್ಯ ಸರ್ಕಾರ, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಜೊತೆಯಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಈ ಸಂದರ್ಭದಲ್ಲಿ. ಆ ನಿಟ್ಟಿನಲ್ಲಿ ಕೆಲವೊಂದಷ್ಟು ಡಾಕ್ಯುಮೆಂಟೇಶನ್ಗಳನ್ನ ರೆಡಿ ಮಾಡಿದ್ದೇನೆ, ಒಂದಷ್ಟು ಅಧ್ಯಯನವನ್ನು ಮಾಡಿದ್ದೇನೆ. ಅದನ್ನು ತಮ್ಮ ಮುಂದೆ ಕೂಡ ಇಡಲಿಕ್ಕೆ ಬಯಸ್ತೇನೆ. ಒಂದೊಂದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೋಜನೆ ಘೋಷಣೆ ಮತ್ತು ಆರಂಭಿಕ ಸರ್ಕಾರಿ ಆದೇಶಗಳು ಅಂದರೆ ಯಾವತ್ತು ಡೇಟ್ಗಳು ಮತ್ತು ಆರ್ಡರ್ಸ್ಗಳು ಎಲ್ಲಿಂದ ಶುರು ಆಯಿತು, ಎಲ್ಲಿಂದ ಜಾರಿ ಆಯಿತು ಈ ಒಂದು ಯೋಜನೆ ಅಂತಕ್ಕಂಥದ್ದು ಡೇಟ್ ಸಮೇತವಾಗಿ ತಿಳಿಸ್ತೇನೆ. 2023 20/05 ಅನುಮೋದನೆ ಆದೇಶ ಆಯಿತು. ಅಲ್ಲಿಂದ ಮತ್ತೆ 2023
ಅಂದರೆ ಮುಂದಿನ ತಿಂಗಳು 6/6 ಅಧಿಕೃತವಾಗಿ ಜಾರಿ ಆದೇಶ ಆಯಿತು. ಮತ್ತೆ 2023 17/7 ಅನುಷ್ಠಾನದ ಮಾರ್ಗಸೂಚಿಯೂ ಕೂಡ ಬಂತು. ಅಲ್ಲಿಂದ ಆಗಸ್ಟ್ 30ನೇ ತಾರೀಕು 2023 ನಗದು ವಿತರಣೆ ಚಾಲನೆ ಆಯಿತು. ಇದಾದಾಗ ಮೈಸೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಸಮಾರಂಭವನ್ನು ಮಾಡ್ತಾರೆ. ಅಂದರೆ ಅಲ್ಲಿ ಮೊದಲನೇ ಕಂತನ್ನ ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನು ಮುಂದಿಟ್ಕೊಂಡು ಅದನ್ನು ಜಾರಿಗೊಳಿಸಿ ಆಗಸ್ಟ್ 30ನೇ ತಾರೀಕು 2023ರಲ್ಲಿ ಇದು ಮೊದಲನೇ ಕಂತು 2,000 ರೂಪಾಯಿ ಕೊಡ್ತೇವೆ ಅಂತಕ್ಕಂಥದ್ದು ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಕ್ಕಂಥದ್ದು ಮೈಸೂರು ಜಿಲ್ಲೆಯಿಂದ ಪ್ರಾರಂಭ ಆಯಿತು. ಈಗ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು 2023 ಮತ್ತೆ 24ರ ಸಾಲು ಆಗಸ್ಟ್ ತಿಂಗಳಲ್ಲಿ ಶುರುವಾದಂಥದ್ದು. ನಮ್ಮ ಫೈನಾನ್ಷಿಯಲ್ ಇಯರ್ ಎಂಡ್ ಅಂದರೆ ನಾವು ಮಾರ್ಚ್ವರೆಗೂ ಭಾವಿಸ್ತೇವೆ. ಸೊ ಆಗಸ್ಟ್ರಿಂದ ಮಾರ್ಚ್ ಅಂತಕ್ಕಂಥದ್ದನ್ನ ನಾವು ಲೆಕ್ಕಾಚಾರ ಮಾಡಿ ಹೇಳ್ತಕ್ಕಂಥದ್ದಾದರೆ ಸರಿ ಸುಮಾರು 8 ತಿಂಗಳು ಮೊದಲನೇ ವರ್ಷ, ಅಂದರೆ 8 ಕಂತು ಪೇಮೆಂಟ್ ಕೊಟ್ಟಿದ್ದಾರೆ. ನಮ್ದೇನು ತಕರಾರಿಲ್ಲ, ಪೇಮೆಂಟ್ ಹೋಗಿದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ. ಇಲ್ಲಿ ನಮ್ಮ ತಕರಾರು ನಾವು ಎಲ್ಲಿ ರೈಸ್ ಮಾಡ್ತಾ ಇದ್ದೀವಿ ಜನರ ಪರವಾಗಿ ಅಂದರೆ 2024 ಮತ್ತೆ 25ರ ಸಾಲು ಆರ್ಥಿಕ ವರ್ಷ. ದಯವಿಟ್ಟು ಇದನ್ನ ಬಹಳ ಸೂಕ್ಷ್ಮವಾಗಿ ತಾವು ಪರಿಗಣಿಸಬೇಕು. ಅಂದಾಜು ಆಸ್ ಇಟ್ ಈಸ್ 1,28,00,000 ಮಹಿಳೆಯರು ಫಲಾನುಭವಿಗಳು ಅಂತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಇದೊಂದು ಅಂದಾಜಿನ ಮೇಲೆ ಕೊಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಅಂದರೆ 2024-25ರ ಸಾಲಿನಲ್ಲಿ ಕೇವಲ 10 ತಿಂಗಳು ಕಂತು ಮಾತ್ರ ಕೊಟ್ಟಿದ್ದಾರೆ. ತಿಂಗಳಿಗೆ 1 ಕಂತು, 12 ತಿಂಗಳಿಗೆ 12 ಕಂತು. 12 ಕಂತು ಕೊಡುವಂಥ ಕಡೆ ಸಾಲು 2024-25ರಲ್ಲಿ ಫೆಬ್ರವರಿ ಮತ್ತೆ ಮಾರ್ಚ್, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಫೆಬ್ರವರಿ ತಿಂಗಳು ಮತ್ತೆ ಮಾರ್ಚ್ ತಿಂಗಳು, ಇವೆರಡೂ ತಿಂಗಳ ಹಣಕಾಸು ಹೆಚ್ಚು ಕಮ್ಮಿ ಸರಿಸುಮಾರು 5,000 ಕೋಟಿಯಷ್ಟು 2 ತಿಂಗಳ ಹಣಕಾಸು ಗೃಹಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳ ಖಾತೆಗಳಿಗೆ ಜಮಾ ಆಗಲಿಲ್ಲ. 2024-25 ಹತ್ತೇ ತಿಂಗಳು ಕಂತು ಕೊಟ್ಟಿರೋದು. ಅಲ್ಲಿಂದ ಮುಂದೆ ಹೋಗ್ತೀನಿ. ಎಸ್, ಬಹಳ ಮುಖ್ಯವಾದಂಥ ವಿಚಾರ ಏನಂದ್ರೆ ಬಡ್ಜೆಟ್ನಲ್ಲಿ ಪ್ರಾವಿಷನ್ ಅನ್ನ ತೋರಿಸ್ಕೊಂಡಿದ್ದಾರೆ. ಆದರೆ ಈ ಬಡ್ಜೆಟ್ನ ಪ್ರಾವಿಷನ್ನ ತೋರಿಸ್ಕೊಂಡಿಯೂ ಕೂಡ ಹಣಕಾಸು 5,000 ಕೋಟಿ ತಲುಪಿಲ್ಲ. ಅಂದರೆ ಐದರ್ ನೀವು ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿರಬೇಕು, ಇಲ್ಲ ಅಂತ ಹೇಳಿದ್ರೆ ಯಾವಾಗ ಕೊಡ್ತೀವಿ ಅನ್ನೋದಾದ್ರೂ ಹೇಳಬೇಕು, ಅಥವಾ ಈ 5,000 ಕೋಟಿ ಬೇರೆ ಇನ್ಯಾವುದಾದ್ರೂ ಇಲಾಖೆಗೆ ಏನಾದರೂ ವರ್ಗಾವಣೆ ಮಾಡ್ಕೊಂಡಿದ್ದೀರಾ, ಕ್ಯಾಬಿನೆಟ್ ಅಲ್ಲಿ ಏನಾದರೂ ಮುನ್ನೆಲೆಗೆ ಬಂದು ಇದೇನಾದ್ರು ಚರ್ಚೆ ಮಾಡ್ಕೊಂಡಾಗಿದ್ಯಾ, ಇದಿಷ್ಟು ವಿಚಾರದ ಬಗ್ಗೆ ಸರ್ಕಾರ ದಯಮಾಡಿ ನಮ್ಗೆ ಉತ್ತರ ಕೊಡಬೇಕು. ಇಲ್ಲಿಂದ ಅಗೇನ್ ನಾನು ಇನ್ನೊಂದಿಷ್ಟು ವಿವರಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. 2024-25ನೇ ಸಾಲಿನ ಆರ್ಥಿಕ ಲೆಕ್ಕಾಚಾರದ ವಸ್ತುಸ್ಥಿತಿ ವಿವರಗಳು. ಆರ್ಥಿಕ ಲೆಕ್ಕಾಚಾರದ ಪ್ರಕಾರ ಒಂದು ವರ್ಷಕ್ಕೆ 28,500 ಕೋಟಿ, ಸ್ಪೆಸಿಫಿಕಲಿ ಹೇಳೋದಾದ್ರೆ 28,608.40 lakhs ಇಲ್ಲಿವರೆಗೂ ಇಷ್ಟು ಸರ್ಕಾರ ಕೊಡಬೇಕಾಗಿತ್ತು. ಆದರೆ 10 ತಿಂಗಳು ಖರ್ಚಾದ ವಾಸ್ತವ ಮೊತ್ತ 23,000 ಕೋಟಿ. 23,000 ಕೋಟಿ ಅಂದರೆ ಅದರಲ್ಲಿ 608.40. ಅಂದರೆ ಎಷ್ಟೋಯ್ತು ಇಲ್ಲಿಗೆ? ನಿಮ್ಮ ಲೆಕ್ಕಾಚಾರ ನಮ್ಮ ಲೆಕ್ಕಾಚಾರದಲ್ಲಿ 5,000 ಕೋಟಿ ಮಿಸ್ ಆಯಿತು. ಎಲ್ಲೋಯ್ತು 5,000 ಕೋಟಿ? ಎಲ್ಲೋಯ್ತು? ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೊಡಬೇಕಾದಂಥ 5,000 ಕೋಟಿ ಸಾಲು 2024-25ರ ಗಡಿಯಲ್ಲಿ ಅದನ್ನ ಎಲ್ಲಿ ವರ್ಗಾಯಿಸಿದ್ದೀರಿ? ಎಲ್ಲಿ ಹೋಗಿದೆ? ಎಲ್ಲಿ ಮಾಯ ಆಗಿದೆ? ಯಾರು ತೇಗಿದರೆ? ದಯವಿಟ್ಟು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪಕ್ಷದ ವತಿಯಿಂದ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾನ್ಯ ಸ್ವರೂಪ್ ಪ್ರಕಾಶ್ ರವರ ಕಡೆಯಿಂದ ಚುಕ್ಕಿ ಗುರುತಲ್ಲಿದ್ದ ಪ್ರಶ್ನೆ ಸಂಖ್ಯೆ ನಂಬರು ಹೇಳ್ತೇನೆ, 2053. ನಮ್ಮ ಸ್ವರೂಪ್ ಪ್ರಕಾಶ್ ರವರು ಹಾಸನ ಜಿಲ್ಲೆಯ ಶಾಸಕರು ಪ್ರಶ್ನೆ ಕೇಳಿದ್ದಾರೆ. 20/8/2025 ಪ್ರಶ್ನೆ ಕೇಳಿದ್ದಾರೆ. ಅವರ ಪ್ರಶ್ನೆಗೆ
ದಯವಿಟ್ಟು ಇದು ನಮ್ಮ ಸ್ವರೂಪ್ ಪ್ರಕಾಶ್ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ 2053 ನಂಬರ್, ಪ್ರಶ್ನಾವಳಿ ನಂಬರ್. ಕೊನೆಗೆ ಉತ್ತರ ನೀಡಿದ್ರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಮ್ಮ ಏನು ಮಂತ್ರಿಗಳಿದ್ದಾರೆ ಹೆಣ್ಮಗಳು, ಅದಕ್ಕೆ ಇರಲಿ ಅವ್ರ ಹೆಸರು ಬೇಡ, ಜನಕ್ಕೆ ಗೊತ್ತಿದೆ. ಉತ್ತರ ನೀಡಿದ್ರು. ಉತ್ತರ ಏನಂತ ನೀಡ್ತಾರೆ? ಲಿಖಿತ ಉತ್ತರ ಸರ್ಕಾರ ಕೊಡುತ್ತೆ. ಯೋಜನೆ ಆರಂಭವಾಗದಿನಿಂದನೂ ಜೂನ್ 2025 ಒಟ್ಟು 21 ಕಂತುಗಳು. ದಯವಿಟ್ಟು ಇದು ನೋಟ್ ಮಾಡ್ಕೊಳ್ಳಿ ಪಾಯಿಂಟು. ಅವ್ರ ಕಡೆಯಿಂದ ಲಿಖಿತ ಉತ್ತರ ಬಂದಿರೋದು, ಮಂತ್ರಿಗಳ ಕಡೆಯಿಂದ, ಸರ್ಕಾರದ ಕಡೆಯಿಂದ. 21 ಕಂತುಗಳು ಜೂನ್ 25 ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಸರ್ಕಾರ ಜಿಲ್ಲಾವಾರು ಅಂಕಿ ಅಂಶಗಳು ಅನುಬಂಧ 1 ಮತ್ತು 2 ಸಮೇತ ಲಿಖಿತ ಉತ್ತರ ನೀಡಿತು. ಎಷ್ಟು? 21 ಕಂತು ಕೊಟ್ಟಿದ್ದೀವಿ ಅಂತ ಹೇಳ್ತದೆ ಸರ್ಕಾರ ಲಿಖಿತ ಉತ್ತರದಲ್ಲಿ. ಫ್ಲೋರ್ ಆಫ್ ದ ಹೌಸ್ ಅಲ್ಲಿ, ಎಸ್, ಫ್ಲೋರ್ ಆಫ್ ದ ಹೌಸ್ ಅಲ್ಲಿ. ಆದರೆ ಈ ಅಧಿಕೃತ ದಾಖಲೆಯನ್ನ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿದಾಗ ಸರ್ಕಾರದ ಅಸಲಿ ಕಳ್ಳಾಟ ಬಯಲಿಗೆ ಬರುತ್ತೆ. ಯೋಜನೆ ಆರಂಭವಾದ 2023-24 ಸಾಲಿನಲ್ಲಿ 8 ಕಂತುಗಳು ನೀಡಿದ್ದು ಸರ್ಕಾರ. ಓಕೆ, ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಇಶ್ಯೂಸ್ ಅಬೌಟ್ ಇಟ್, ನಮ್ದೇನು ತಕರಾರಿಲ್ಲ. ಆ ನಂತರದ ತಕರಾರು ಇರ್ತಕ್ಕಂಥದ್ದು, ಇಶ್ಯೂ ರೇಸ್ ಆಗಿರ್ತಕ್ಕಂಥದ್ದು 2024-25 ಸಾಲಿನಲ್ಲಿ ವಿತರಿಸಿರುವುದು ಕೇವಲ 10 ತಿಂಗಳ ಕಂತು ಮಾತ್ರ. ಸೊ ಅಲ್ಲಿಗೆ ಅವ್ರು ಹೇಳಿದ್ದೇನು, 21 ತಿಂಗಳು ಕಂತು ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಲಿಖಿತ ಉತ್ತರದ ಮೂಲಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಆನ್ಸರ್. ಬಟ್ ಆದ್ರೆ ಇಲ್ಲಿ ಮಿಸ್ ಆಗಿರ್ತಕ್ಕಂಥ ಆ 2 ತಿಂಗಳು ಕಂತನ್ನ ಅವ್ರು ಹೇಳ್ದಿರ ಅದನ್ನ ಒಳಗಡೆನೆ ಮುಚ್ಚಿಟ್ಕೊಂಡು ಫ್ಲೋರ್ ಆಫ್ ದ ಹೌಸ್ ಅಲ್ಲಿ, ಸದನದ ಒಳಗಡೆ ನಿಂತ್ಕೊಂಡು ಕನ್ಸರ್ನ್ಡ್ ಮಿನಿಸ್ಟರು, ಸರ್ಕಾರ ಇದು ಸುಳ್ಳನ್ನ ಹೇಳಿರ್ತಕ್ಕಂಥದ್ದು. ಬಹುಶಃ ಈ ನಾಡಿನ ಹೆಣ್ಮಕ್ಳಾಗ್ಲಿ ತೆರಿಗೆದಾರರಾಗ್ಲಿ ಯಾರು ಕೂಡ ಇದನ್ನ ಕ್ಷಮಿಸ್ತಕ್ಕಂಥ ಒಂದು ವಿಚಾರ ಅಲ್ಲ. ಕಾರಣ ಇದು 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 5,000 ಕೋಟಿಯಷ್ಟು ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ. ಇಟ್ಸ್ ಎ ಹ್ಯೂಜ್ ಅಮೌಂಟ್. ಇದಾದ ನಂತರ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತೆ, ತಮಗೆ ಗೊತ್ತಿದೆ. ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇಶ್ಯೂ ರೇಸ್ ಆಗುತ್ತೆ. ಇಶ್ಯೂ ರೇಸ್ ಮಾಡಿದಂಥದ್ದು ವಿರೋಧ ಪಕ್ಷದ ನಾಯಕರು ಕೂಡ ಇದ್ರು ಸದನದಲ್ಲಿ, ಅವರು ಕೂಡ ಚರ್ಚೆ ಮಾಡಿದ್ರು. ಅವ್ರ ಜೊತೆಯಲ್ಲಿ ನಮ್ಮ ಮಿತ್ರ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮಹೇಶ್ ತೆಂಗಿನಕಾಯಿ ಅವರು, ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅವರಲ್ಲಿ ಇದ್ದಂಥ ಕೆಲವೊಂದಷ್ಟು ರಾಜ್ಯದ ಹೆಣ್ಮಕ್ಳ ಪರವಾದಂಥ ಅನುಮಾನಗಳು ಏನು ಕಾಡ್ತಾ ಇತ್ತು, ಅವರು ಪ್ರಶ್ನೆಯನ್ನ ಕೇಳ್ತಾರೆ. ಕೊಡಿ ಅಣ್ಣ ಅವ್ರದ್ದು ಒಂದು. ಮಹೇಶ್ ತೆಂಗಿನಕಾಯಿ ಅವರು ಭಾರತೀಯ ಜನತಾ ಪಾರ್ಟಿಯ ಶಾಸಕರು. ಅವರು ನಾಡಿನ ಹೆಣ್ಮಕ್ಳ ಪರವಾಗಿ ಪ್ರಶ್ನೆ ಕೇಳ್ತಾರೆ. ಇದು ಯಾರಿಗೆ ಕೇಳ್ತಾರೆ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೇಳ್ತಾರೆ, ACS ಕೇಳ್ತಾರೆ. ಯಾವ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ACSಗೆ ಪ್ರಶ್ನೆ ಕೇಳ್ತಾರೆ, ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆ ಕೇಳಿದ್ ಯಾವಾಗ ಇವರು ಅಂದ್ರೆ, ಒಂದು ನಿಮಿಷ ಅಣ್ಣ, ಡೇಟ್ ಒಂದು ನಿಮಿಷ, ಅವ್ರ ಪ್ರಶ್ನೆ ಕೇಳಿದ ಡೇಟ್ ಹೇಳಿ. ಡಿಸೆಂಬರ್ ತಿಂಗಳು 9/12/2025. ಈಗ ನಾವೆಲ್ಲಿ ಬಂದು ನಿಂತಿದ್ದೀವಿ? ಹೆಚ್ಚು ಕಮ್ಮಿ 5.5 ತಿಂಗಳವರೆಗೂ ನಾವು ಬಂದು ಮುಂದೆ ದಾಟಿದ್ದೀವಿ. ಪ್ರಶ್ನೆ ಯಾವಾಗ ಕೇಳಿದ್ರು? ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಪ್ರಶ್ನೆಯನ್ನ ಕೇಳ್ತಾರೆ. ಅವರ ಒಂದು ಪ್ರಶ್ನೆಗೆ, ಅವರು ಕೇಳಿದಂಥ ಪ್ರಶ್ನೆಗೆ ನಿಮ್ಮಲ್ಲಿ ಸ್ಪಷ್ಟತೆ ಇತ್ತು ಅನ್ನೋದಾದರೆ, ಇದು ಪಬ್ಲಿಕ್ ಡೊಮೈನ್ನಲ್ಲಿ ಕೂಡ ರಿಲೀಸ್ ಮಾಡಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟು. ನಿಮ್ಮ ಮನೆಯಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಕೂತ್ಕೊಂಡು ಇಟ್ಕೊಳ್ತಕ್ಕಂಥ ಡಾಕ್ಯುಮೆಂಟೇಶನ್ ಅಲ್ಲ ಇದು. ಯಾತಕ್ಕೋಸ್ಕರ ಫ್ರಮ್ ದ ಪಾಸ್ಟ್ 5.5 months ನೀವು ಯಾತಕ್ಕೋಸ್ಕರ ಇದನ್ನ ಮುಚ್ಚಿಟ್ಕೊಂಡಿದ್ದೀರಿ? ಯಾತಕ್ಕೋಸ್ಕರ ಸರ್ಕಾರದ ಆ ಇಲಾಖೆಯ ಅಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿಯೂ ನಾನು ಕೇಳ್ತಾ ಇರ್ತಕ್ಕಂಥದ್ದು, ಅಂಥದ್ದು ಏನು ನಡೆದೋಗಿದೆ ಅಂತ 5.5 ತಿಂಗಳು ನಿಮಗೆ ಸಮಯ ಬೇಕು ಉತ್ತರ ಕೊಡ್ತಕ್ಕಂಥದ್ದಕ್ಕೆ. ದಯಮಾಡಿ ನಮ್ಗೆ ವಿಚಾರ ತಿಳಿಸ್ಬೇಕು. ಏನಂಥದ್ದು ಅಲ್ಲಿ ಒಳಗಡೆ ಅಂಥದ್ದು ಏನು ನಡೆದೋಗಿದೆ?
ಎಲ್ಲೋಗಿದೆ ಆ ದುಡ್ಡು? ಸೊ ಇದೆಲ್ಲ ಆಯಿತು. ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ, ಬೆಳಗಾವಿ ಅಧಿವೇಶನದಲ್ಲಿ ಪ್ರಶ್ನೆ ಉದ್ಭವ ಆದಾಗ ಅಗೇನ್ ಆನ್ ದ ಫ್ಲೋರ್ ಆಫ್ ದ ಹೌಸ್ ಮಾನ್ಯ ಮಂತ್ರಿಗಳು, ಈ ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿಗಳು ಒಂದು ವಿಚಾರ ಹೇಳ್ತಾರೆ. ಆರಂಭದಲ್ಲಿ ತಾಂತ್ರಿಕ ಕಾರಣಗಳನ್ನು ನೀಡಿದರೂ ದಾಖಲೆಗಳು ತೀವ್ರ ಒತ್ತಡದ ನಂತರ ಮಾನ್ಯ ಸಚಿವರು ಸದನದಲ್ಲಿ ಅಧಿಕೃತವಾಗಿ ಹೇಳುವಂತಹ ವಿಚಾರ. ಹೌದು, ಆರ್ಥಿಕ ಇಲಾಖೆಯಿಂದ ನಮಗೆ ಸಕಾಲದಲ್ಲಿ ರೊಕ್ಕ ಬ್ರಾಕೆಟ್ ಅಲ್ಲಿ ಹಣ ಬಿಡುಗಡೆಯಾಗದ ಕಾರಣ ಆ 2 ತಿಂಗಳು, ಹಾಗೆ ನೋಟ್ ಮಾಡ್ಕೊಳ್ಳಿ, ಫೆಬ್ರವರಿ ಅಂಡ್ ಮಾರ್ಚ್ ಕಂತುಗಳು ಹಣ ಫಲಾನುಭವಿಗಳಿಗೆ ಪಾವತಿಯಾಗದೇ ಇರುವುದು ನಿಜ. ಆನ್ ದ ಫ್ಲೋರ್ ಆಫ್ ದ ಹೌಸ್ ಮಾನ್ಯ ಸಚಿವರು ಆ ಹೆಣ್ಣುಮಕ್ಕಳನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಆ ಮಹಾತಾಯಿ ಒಪ್ಕೊಂಡಿರ್ತಕ್ಕಂಥ ವಿಚಾರ ಇದು ಆನ್ ದ ಫ್ಲೋರ್ ಆಫ್ ದ ಹೌಸ್. ಇಲ್ಲಿಂದ ಮುಂದಕ್ಕೆ ಹೋಗೋಣ. ಎಸ್, ಅಫ್ಕೋರ್ಸ್ ಆರ್ಥಿಕ ಇಲಾಖೆಗೆ ಪತ್ರ ಬರೆದ್ರು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ಉತ್ತರಗಳು ಸಿಕ್ಕಿಲ್ಲ. ಸೊ ಇಲ್ಲಿ ನೋಡೋಣ, ನಾನು ವೆರಿ ಸಿಂಪಲ್ ಆಗಿ ಕೇಳ್ತಕ್ಕಂಥ ಪ್ರಶ್ನೆ ಇಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳು ಈ 5,000 ಕೋಟಿ ಎಲ್ಲಿಗೆ ಹೋಗಿದೆ ಅಂತಕ್ಕಂಥದ್ದು ದಯಮಾಡಿ ಉತ್ತರವನ್ನ ಕೊಡಬೇಕು, ಲೆಕ್ಕವನ್ನ ಕೊಡಬೇಕು. ಮಾನ್ಯ ಸಿದ್ದರಾಮಣ್ಣ ಅವರೇ, ದಯವಿಟ್ಟು ನಾಡಿನ 1,28,00,000 ಜನ ಫಲಾನುಭವಿಗಳು, ಮಹಿಳೆಯರು ಅಂತ ನೀವು ಗುರುತಿಸಿರ್ತಕ್ಕಂಥ ತಾಯಂದ್ರಗಳ ಪರವಾಗಿ ನಿಮಗೆ ಪ್ರಶ್ನೆಯನ್ನು ಹಾಕ್ಲಿಕ್ಕೆ ಬಯಸ್ತೇನೆ. ತೆರಿಗೆದಾರರ ಪರವಾಗಿ ನಿಮಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ನಮ್ಮ ತೆರಿಗೆಯ ದುಡ್ಡು ಎಲ್ಲಿಗೆ ಹೋಯಿತು, ಯಾತಕ್ಕೋಸ್ಕರ ಕಳೆದ 1 ವರ್ಷ ಆದರೂ ಕೂಡ ಇಲ್ಲಿವರೆಗೂ ನೀವು ಉತ್ತರ ಕೊಡ್ತಕ್ಕಂಥದ್ದಕ್ಕೆ ನೀವಾಗಲಿ ನಿಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳಾಗಲಿ ಇಲ್ಲಿಯವರೆಗೂ ಕೂಡ ಯಾಕೆ ಒಂದು ಸ್ಪಷ್ಟತೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ ಸಾರ್ವಜನಿಕವಾಗಿ? ಇದ್ರ ಒಳಗಡೆ ಇರ್ತಕ್ಕಂಥ ವಿಚಾರಗಳಾದ್ರೂ ಏನು? ಬಡ್ಜೆಟ್ನಲ್ಲಿ ನೀವು ಘೋಷಣೆ ಮಾಡಿಕೊಂಡಂಥ ಹಣವನ್ನ ನೀವು ಎಲ್ಲಿಗೆ ಹೋಯ್ತು, ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡಿದ್ದೀರಾ, ಎಲ್ಲಿ ಮಾಯ ಆಯ್ತು, ಅಥವಾ ಕೊಡದೇ ಇಲ್ವಾ, ಕೊಡ್ತೀರಾ, ಮುಂದಿನ ತಿಂಗಳು ಕೊಡ್ತೀರಾ, ಇಲ್ಲಿವರೆಗೂ ಯಾಕೆ ಕೊಟ್ಟಿಲ್ಲ? ಇವೆಲ್ಲ ವಿಚಾರದ ಬಗ್ಗೆ ದಯಮಾಡಿ ಸಿದ್ದರಾಮಣ್ಣ ಅವರು ನಮಗೆ ಲೆಕ್ಕ ಕೊಡಬೇಕು. ದಯಮಾಡಿ ಲೆಕ್ಕ ಕೊಡಿ ಸಿದ್ದರಾಮಣ್ಣ ಅವರೇ. ನಮ್ಮ ಪ್ರಶ್ನೆ ಇಷ್ಟೇ. ಇದ್ರ ಮಧ್ಯೆ ಆಕ್ರೋಶಭರಿತವಾದಂಥ ನೊಂದಿರ್ತಕ್ಕಂಥ ಹೆಣ್ಮಕ್ಳು, ಆ ಹೆಣ್ಮಕ್ಳಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಒಂದು PIL ಹಾಕಿದ್ದಾರೆ, ಹೈಕೋರ್ಟು ಆ PIL ಅಕ್ಸೆಪ್ಟ್ ಮಾಡಿದೆ. ಬಹುಶಃ ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ನಿಲುವು, ನಮ್ಮ ನಡೆಗಳು, ರಾಜಕೀಯವಾದಂಥ ಹೋರಾಟಗಳನ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನತಾದಳ ಪಕ್ಷ ಬಹಳ ಗಟ್ಟಿ ನಿಲುವಿಂದ ನಾಡಿನ ಹೆಣ್ಮಕ್ಳ ಪರವಾಗಿ, ತೆರಿಗೆದಾರರ ಪರವಾಗಿ ಮಾಡ್ತಕ್ಕಂಥದ್ರಲ್ಲಿ 2ನೇ ಪ್ರಶ್ನೆ ಎಲ್ಲ ಮಾಡ್ತೇವೆ. ಜೊತೆಯಲ್ಲಿ ಆ ನೊಂದಿರ್ತಕ್ಕಂಥ ಹೆಣ್ಮಕ್ಳು ಇವತ್ತು ಒಂದು PIL ಏನು ಹಾಕಿದ್ದಾರೆ, ಆ ಹೆಣ್ಮಕ್ಳಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ಕಾನೂನಾತ್ಮಕವಾದಂಥ ಹೋರಾಟಕ್ಕೆ ಹೆಣ್ಮಕ್ಳು ಕೈ ಇಟ್ಟಿರ್ತಕ್ಕಂಥದ್ದು, ಕಾನೂನಿನ ಅಡಿಯಲ್ಲಿ ಬಹುಶಃ ಮುಂದೆ ಸರ್ಕಾರ ಯಾವ ರೀತಿ ಇದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ನ್ಯಾಯಾಧೀಶರು ಚಾಟಿ ಬೀಸ್ತಾರೆ ಅಂತಕ್ಕಂಥದ್ದು ನಾನು ಬಹಳ ಗಂಭೀರವಾಗಿ ನಂಬ್ಕೊಂಡಿದ್ದೇನೆ. ಹಾಗಾಗಿ ಇವತ್ತಿನ ವಿಚಾರ ಇದಾಗಿತ್ತು. 5,000 ಕೋಟಿ ಎಲ್ಲಿಗೆ ಹೋಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ದಯಮಾಡಿ ಸರ್ಕಾರದ ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸ್ಬೇಕು, ಅಥವಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ನಮ್ಮ ಮಿತ್ರ ಪಕ್ಷದ ಶಾಸಕರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇನ್ನೂ ಕೂಡ 5.5 ತಿಂಗಳಿಂದ ಉತ್ತರ ಸಿಕ್ಕಿಲ್ಲ. ಸ್ವರೂಪ್ರವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ತಪ್ಪುತ್ತರ ಸಿಕ್ಕಿದೆ. ಆದರೆ ನಿಜವಾಗ್ಲೂ ಇಲ್ಲಿ ನಡೆದಿರ್ತಕ್ಕಂಥ ವಾಸ್ತವ ಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನ ದಯಮಾಡಿ ಕನ್ನಡ ನಾಡಿನ ಜನತೆಗೆ ತಿಳಿಸಿ, ವಿಶೇಷವಾಗಿ ನಮ್ಮ ತಾಯಂದ್ರಿಗೆ ತಿಳಿಸ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪಕ್ಷದ ಕಡೆಯಿಂದ ನಾವೆಲ್ಲರೂ ಕೂಡ ಬಹಳ ಗಂಭೀರವಾಗಿ ಒತ್ತಡವನ್ನು ಹಾಕ್ಲಿಕ್ಕೆ ಬಯಸ್ತೇವೆ. 50, 100, 89 ಅಂದ್ರೆ ಇಲ್ಲಿ 5,000 ಕೋಟಿ, ಅದಕ್ಕೆ ಹೇಳ್ತಾರೆ. ಇದ್ರ ಪ್ರಮಾಣ ನಾವು ಲೆಕ್ಕ ಮಾಡಕ್ಕೆ ಆಗಲ್ಲ. ಪ್ರಶ್ನೆಗಳನ್ನ